ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಬರಕ ಲೇಟ್ ಆಗಿಬಿಡ್ತ್ರಿ, ಹಾಗಾಗಿ ಬ್ಲಾಗ್ದೊಳಗೆ ಮತ್ತೆ ಎಂಡ್ ಮಾಡೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್. ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ಮಾಡಕತ್ತೀನಿ. ಲೇಟ್ ಆಗಿಬಿಡ್ತ್ರಿ, ಮಳೆಗಾಲ ಎದ್ದಿತ್ತು, ನೀವೇ ನೋಡಿದ್ರಿ. ಅದಕ್ಕೆ ನಮ್ಮ ಬೈತಾಳೆ ಯಾವಾಗಲೂ ಒತ್ತು ಮುನಿಗಿ ಲಗು ಮನೆ ಬಿಡಕ್ಕೆ ಹೋಗ್ಬೇಡ್ರಿ, ಒತ್ತು ಇಟ್ಕೊಂಡು ಮನೆ ಬಿಡ್ರಿ ಅಂತೇಳಿ. ವಿಡಿಯೋದಾಗ ನೋಡೋರಿಗೂ ಅಷ್ಟೇ, ಎಲ್ಲಿಗಾರ ಹೋಗ್ಬೇಕು ಮಾಡಬೇಕು ಅದ್ರ ಮಕ್ಳು ಮರಿ ಕಟ್ಕೊಂಡು ಹೋಗ್ಬೇಕಂದ್ರು ಸ್ವಲ್ಪ ಒಂಟುಂಟ್ಲಿ ಮನೆ ಬಿಡ್ರಿ. ನಮ್ಗೆ ಅದು ಅನುಭವ ನಿಮ್ಗೆ ಹೇಳಕತ್ತೀನಿ ಅಷ್ಟೇ, ಮತ್ತು ಅದ್ರಾಗೇನಿಲ್ಲ. ಇವಾಗ ಲೇಟ್ ಆಗಿತ್ತು. ನಿನ್ನೆ 2 ಬಸ್ ಹೋದ್ವು ರೀ, ಎಲ್ಲ ತುಂಬಿ ಹಿಂಗೆ ಅಳಗಾಡ್ದಂಗೆ ಆಕತ್ತಿದ್ದು ಬಸ್, ಅಷ್ಟು ಗರ್ದಿ. ಆದ್ರೆ ನೀನು ಗುರುವಾರ ಒಂದು ಮುದ್ಯಾವದ ಸಂತ ಇರುತ್ತೆ, ಹೀಗಾಗಿ ರಾತ್ರಿ ಒಂದು ಆಗ್ಬಿಟ್ಟಿತ್ತು. 2 ಬಸ್ ಹೋದ್ವು ರೀ. ಹಿಂದದವ್ರಿ ಬಸ್ ಹಿಂದದವ್ರಿ ಕಾಲಿನ ಬರ್ತಾವ್ರಿ ಅಂತಂದ್ರು. ಹುಡುಗರು ಕರ್ಕೊಂಡು ರಶ್ನೊಳಗೆ ಹತ್ತದಾಗಂಗಿಲ್ಲ ರೀ ಮೇನಾಗಿ. ಅದ್ರಾಗ ಇಟ್ಟಿಟ್ಟು ಸಣ್ಣ ಹೋದವು, ನಿಂದಿರ್ತಾರಪ್ಪ ದೊಡ್ಡವರಾಗ್ಯಾರ ಅನ್ನಂಗಿಲ್ಲ, ಏನಿಲ್ಲ. ಪಿಲ್ಯ ಪರವಾಗಿಲ್ಲ, ಓಂ ಪುಟ್ಟನು ಸಣ್ಣವ, ಶ್ರೀ ಪುಟ್ಟನು ಸಣ್ಣವ. ಹೀಗಾಗಿ ನುಗ್ಗುಲ್ದೊಳಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗಿಬಿಡ್ತದ್ರಿ. ಮಕ್ಕಳು ಕರ್ಕೊಂಡು ಹೈರಾಣ ಆಗೋದು ಬೇಡ. ಲೇಟ್ ಆದ್ರೂ ಪರವಾಗಿಲ್ಲ, ಹಿಂದಿನ ಬಸ್ಸಿಗೆ ಹೋಗಮಂತ ನಿಂತ್ವಿ. ಎಷ್ಟೊತ್ತಕ್ಕಾದ್ರೂ 2 ಬಸ್ ಹೋದ್ಮ್ಯಾಗ 1 ಬಸ್ ಬರಲೇ ಇಲ್ಲ. ಆಮ್ಯಾಗ ಅಂದ್ಕೊಂಡ್ವಿ ಹೆಂಗೆ ಕೆರ್ಲಕ್ಕ, ಅದ್ರಾಗ ಒದ್ದಾಡ್ಕೊಂತ ಹೋಗಿದ್ರು ಲಗುಟ್ ಊರಿಗೆ ಮುಟ್ತಿದ್ವಿ. ಬರೋದು 10 ನಿಮಿಷ ಆಗುತ್ತೆ ರೀ, ಬಟ್ ಬಸ್ಸಿಂದು ಗಾದಿ ಕಾಯ್ಕೊತ ನಿಂದಿರ್ಬೇಕಾಗುತ್ತೆ ಅಷ್ಟೇ. ಹಾಗಾಗಿ ಹೈರಾಣ ಆಗ್ಬಿಡ್ತ್ರಿ. ನಿನ್ನೆ ಮಮ್ಮಿ ಫೋನ್ ಹಚ್ಚಕತ್ತಿದ್ಲು, ಎಲ್ಲದ್ರಿ ಇನ್ನೂ ಬಂದಿಲ್ಲ 5ಕ್ಕೆ ಊರು ಬಿಟ್ಟಿರಂತೇಳಿ. ಸೊ ಭಾಳ ಇದು ಆಯ್ತು ನೋಡ್ರಿ ಫ್ರೆಂಡ್ಸ್. ಅನುಭವ ಒಂದೊಂದು ಸರಿಗೆ ಭಾಳ ನಮ್ಗೆ ಇದು ಕೊಡ್ತೈತಿ, ಬುದ್ಧಿ. ಇನ್ನೊಂದು ಸರಿಗೆ ಗತಿ ಮಾಡಬಾರ್ದನ್ನೋ ಒಂದು ತಿಳುವಳಿಕೆನೂ ಕೂಡ ನಮ್ಗೆ ಕೊಡ್ತೈತಿ. ಸೊ ಅದು ಸ್ವತಃ ನಾವೇ ಅದನ್ನು ಫೀಲ್ ಮಾಡ್ಬೇಕು. ಅದಕ್ಕೆ ಏನೇ ಇರಲ್ಲಕ್ಕ, ಅನುಭವ ಅನ್ನೋದು ನಮ್ಗೆ ಭಾಳಷ್ಟು ಪಾಠವನ್ನು ಕಲಿಸ್ಕೊಡ್ತೈತಿ. ಆಮೇಲೆ ಏನೈತಿ, ಒಂದು ಟಿಂಪುರಿ ಫ್ರೆಂಡ್ಸ ಮದಿಗೆ ಹೋಗಿತ್ತಂಥದ್ದು. ಬರಾಗ ಹಂಗೆ ಬರಾಕತ್ತಿದ್ದು, ಖಾಲಿ ಸೀಟ್ ಇದ್ದು ಅಂತ ಹಾಕೊಂಬಂದ್ರು. ಮುರಾಳ್ದಾಗ ಒಬ್ರು ಇಳ್ಕೊಂಡ್ರು. ಇದು ಎಲ್ಲಿಗೆ ಹೋಗುತ್ತೆ ಕೇಳ ನಿಂತ್ವಿ. ಮತ್ತು ನಾಲ್ ತೊಡಕ್ಕೆ ಹೋಗತ್ರಿ, ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ ಅಂದರು. ಒಂದಿಬ್ರು ಹೆಣ್ಮಕ್ಳು ಇದ್ರು, ಅದ್ರಾಗೂ ಹತ್ತಿಬಿಟ್ಟು ನೋಡ್ರಿ, ಖಾಲಿ ಇತ್ತು. ಆರಾಮ್ಸ್ರಿ ಬಂದ್ವಿ ಫ್ರೆಂಡ್ಸ್. ಅವಾಗ ಅನ್ಸಿತ್ತು 2 ಬಸ್ಸು ಬಿಟ್ಟಿದ್ದು ಚಲೋ ಹತ್ಬಿಡು, ಏನಾಗುತ್ತೆ ಒಳ್ಳೇದಕ್ಕಾಗುತ್ತೆ ಅಂತೇಳಿ. ಫೈನಲಾಗಿ ಆರಾಮ್ಸೆ ಬಂದ್ವಿ. ಬಟ್ ಒಂಚೂರು ಲೇಟ್ ಆಯಿತು. ಅದು ಬರ್ಲಿಕ್ಕಂದ್ರೆ ಹೆಂಗಪ್ಪ ಅನ್ನಂಗೆ ಇದು ಹಾಕಿತ್ತು. ಹಾಗಾಗಿ ಒತ್ತಿಟ್ಕೊಂಡು ಬಂದಿದ್ವಿ ಅಂದ್ರೆ ಬಸ್ ರಗಡದ ಹೋಗ್ಬಿಡು ಅನ್ನಂಗೆ ಹಾಕಿತ್ತು. ಇಷ್ಟೆಲ್ಲ ಆಯ್ತು ನೋಡ್ರಿ. ಮನೆಗೆ ಬಂದ್ಮ್ಯಾಗ ಮಮ್ಮಿ ಕಡೆಯಿಂದ ಚಂದಾಗ ಮಂಗಳಾರತಿ ಮಾಡ್ಕೊಂಡ್ವಿ, ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಈಗ ಬೆಳಗ್ಗೆ ಎದ್ದು ಚಹಾ ಮಾಡ್ಕೊಂಡು ಕುಡ್ದೀವಿ. ಚಹಾ ಬಿಸ್ಕಿಟ್ ತಿಂದು ಹುಡುಗರಿಗೆ ಚಹಾ ಬ್ರೆಡ್ಡು ಕೊಟ್ಟಿವಿ. ಈಗ ನೆಕ್ಸ್ಟ್ ಏನು ಕೆಲಸ ಮಾಡ್ತೀವಿ ಅಂತೇಳಿ ನೋಡೋಣ ಅಂತ ಬರ್ರಿ. ಜಾದಿಟ್ಟು ಚೆನ್ನೆ ಹಿಡ್ಕೊಂಡು ನೋಡ್ರಿ ಫ್ರೆಂಡ್ಸ. ಈ ಚಹಾ ಬಿಸ್ಕಿಟ್ ಬ್ರೆಡ್ ಎಲ್ಲ ಆಗೈತ್ರಿ. ರೊಟ್ಟಿ ಮಾಡಿದ್ರೆ ಆಯಿತು ಅಂಥೇಳಿ. ರಾತ್ರಿದು ಅನ್ನ ಸಾರು ಏನೋ ಐತಿ, ಪಲ್ಯ ರೊಟ್ಟಿನ ಮಾಡಮಂತ ನಾಷ್ಟದಕ್ಕಿನ ಪಲ್ಯ ರೊಟ್ಟಿನ ಮಾಡಿದ್ರೆ ಆಯಿತು. ಇಲ್ಲಿ ಚೆನ್ನೆ ಹಿಡ್ಕೊಂಡೀನಿ. ಸರಿ, ಈಗ ಪಲ್ಯಕ್ಕೆ ಸಜ್ಜು ಮಾಡ್ಕೊಳಕತ್ತಾಳ್ರಿ. ಆಕಿನೂ ಮೊಬೈಲ್ ನೋಡ್ಕೋತ ಮಾಡಕತ್ತಾಳ. ನಾನು ಈ ಕಡೆ ಇಟ್ಟು ನೀರು ಅಡಿಗೆ ಹಾಕೊಳಕ್ಕೆ ಈ ಕಡೆ ನೀರು ಇಟ್ಟೀನಿ ರೀ. ಹಿಂಗೆ ಒಲೆನೂ ಹಚ್ಚಬೇಕು. ವಿಡಿಯೋನ ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಖಂಡಿತ ಹೋಗಲು ಕೂಡ MK ಸವಿದೀಪು ಯೂಟ್ಯೂಬ್ ಚಾನಲ್ಗೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ಕೊತೀನಿ. ರೊಟ್ಟಿ ಸದ್ಯಕ್ಕೆ ಮಾಡಿದೆ ನೋಡ್ರಿ. 1-2 ದಿಪ್ಪರ್ ಮಾಡಿದೆ ಹುಡುಗರಿಗೆ ಹಾಲ್ನಾಗ ಕುಣ್ಸಕ್ಕಂತೇಳಿ. ರಾತ್ರಿ ದಿನ ಅನ್ನ ಸಾರು ಒಂಚೂರು ಐತ್ರಿ, ಬೇಕಾರೆ ಆಮೇಲೆ ಬಿಸಿದ ಅನ್ನ ಇಟ್ಕೊಂಡಾಗ ಒಲಿ ಅಂತೂ ಇಷ್ಟು ಮಸ್ತ್ ಹತ್ತೈತಿ. ಕುತ್ಕೊಂಡು ಈಗ 1 ಡಬ್ಬಿ ಹಾಕಿ 2 ಡಬ್ಬಿ ರೊಟ್ಟಿ ಮಾಡಿದ್ರೆ ಬ್ಯಾಸ್ಗೆ ಇಲ್ಲ, ಅಷ್ಟು ಚಂದ ಒಲಿ ಹತ್ತೈತಿ. ಕಟ್ಟಿಗೆ ದಿಪ್ಪದ ನೋಡ್ರಿ. ಹಂಗಾಗಿ ಸರುನು ಈಗ ಪಲ್ಯ ಮಾಡ್ಯಾಡ್ರಿ. ಹಂಗೆ ಚಟ್ನಿ ತೋರ್ಸಿ. ಮೆಣಸಿನ್ಕಾಯಿ ಚಟ್ನಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಇಷ್ಟು ಹುರ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಬೆಲ್ಲ ಹಾಕಿದ್ರೆ ಅದು ಟೇಸ್ಟ್ ಒಂಥರ ಹೆಂಗೋ ಅನ್ಸುತ್ತೆ. ಇದಕ್ಕೆ ಉಳ್ಳಾಗಡ್ಡಿ ಅದೆಲ್ಲ ಹಾಕಿದ್ದಕ್ಕೆ ನಾಟಕ ಬಿತ್ತೇರ ಅದಿರಪ್ಪ ನೀವು ಅಂದ್ರ ಸೊಡ್ಡಾಗಿ ಅದ ಪಿಟ್ನದ ನೋಡಿ ಹೇಳ್ತೀನಿ ನಿನಗೆ. ಕಳ್ಳೆ ಮೆಳ್ಳೆ ಆಡಿ ಬೀಳ್ತಿದ್ದಿ. ಹೋಗುಣ್ಣಾಗು. ಮತ್ತೆ ಪಲ್ಯದಾಗ ಖಾರ ಹಾಕ್ಲಾರ್ದೇನು ಬೆಲ್ಲ ಹಾಕ್ತಾರನ? ಸಣ್ಣ ಕೂಸಮಿಂಗ್ ತಿನ್ನಾಕ ಬರ್ಲಾ? ಈ ಹಾಲಾಗ ಹಾಕಿ ಬಿಟ್ಟು ಪಲ್ಯ 1 ರೊಟ್ಟಿ ಹಚ್ಚಿ ಕೊಟ್ಟಿನ್ರಿ. ಎಷ್ಟು ನಾಟಕ ಹೆಚ್ಚ ನೋಡ್ರಿ. ಈಗ ಖಾರ ಆತು, ಅದು ಆತು. ಅದ ಹಾಲಾಗ ಹಾಕಿ ತಿನ್ಸಿದ್ರು 1 ತಿಂತಾನೆ 2 ತಿಂತಾನೆ ಕಿವಿಚಿ. ನಾ 3 ವರ್ಷದ 4 ವರ್ಷ ಹೋಗಕ್ ಬಂದ ಹಂಗ ಮಾಡೇ ತಿನ್ನಿಸ್ಬೇಕ್ರಿ. ಒಂದ್ಸರಿಂದ ಸರಿ ನೀನು ಅದು ಪಲ್ಯ ಹಾಕಿ ಉಣ್ತಾನಂತ ಕೊಟ್ರಿ ಆಟ ಇರ್ತೇನೆ. ಖಾರ ಆತು, ಅದು ಆತು, ಇದು ಆತು. ಅನ್ನ ಸಾರು ಕೊಟ್ಟು ಅನ್ನ ಸಾರು ಉಣಿಸ್ನಿಂದ ರೊಟ್ಟಿ ಬಿಡ್ತಾನ, ರೊಟ್ಟಿ ಉಣಿಸ್ನಿಂದ ಅನ್ನ ಸಾರು ಬಿಡ್ತಾನ. ಅವ್ರಿಗೆ ಉಣ್ಣೋದಿರಲ್ಲ, ಅಷ್ಟು ನಾಟಕ ಮಾಡ್ತಾರೆ ಇವ್ರು. ಎಲ್ಲ ಅದೇ ಮಾಡ್ಯಾರಿ ಸ್ನೇಹ ಪಿಲ್ಯ. ಮಕ್ಕಳು ಟ್ಯಾಲೆಂಟ್ ಇದೆ, ಇಲ್ಲದು ಬೇಡದ್ರಿ ಉಣ್ಸಲ್ಲ ಅನ್ನೋದು.
ಎಣ್ಣ ಎದಿ ಹೊಡ್ಕೊಂಡ್ ಮತ್ತೆ ಇದು ಮಾಡಿ ಬಿಡು. ಇಲ್ಲೇ ತಿರ್ಗಾಡ್ಬೇಕಂತ ನನ್ನ ಕತ್ತಿ ತಿರ್ಗಾಡ್ದಂಗ ನನ್ನ ಮಾತು ಕೇಳ್ತೀಯಾ ಏನ್ ಕೇಳ್ತೀವ? ಊಟ ಮಾಡು. ಇಡು ಕಟ್ ಮಾಡು. ಈ ಸದ್ಯಕ್ಕೆ ನೋಡ್ರಿ ರೊಟ್ಟಿ ಮಾಡೀನಿ. ಸರು ಕಲ್ಲನ ಹಿಂಡಿ ಹರಿದಾಳ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಬೆಂಡೆಕಾಯಿ ಪಲ್ಯ, ಕಲ್ಲನ ಹಿಂಡಿ, ಬೆಂಡೆಕಾಯಿ ಪಲ್ಯ ಊಟ ಮಾಡೋಣ ಅಂತ ಬರ್ರಿ. 2 ರೊಟ್ಟಿ ನೋಡ್ರಿ ಫ್ರೆಂಡ್ಸ್. ರೊಟ್ಟಿ ಇಂಥ ಹಿಂಡಿ ಯಾವ್ದಾರ ಒಂದು ಮಾಡ್ದಂಥ ಪಲ್ಯ ಐತಪ್ಪ ಅಂದ್ರೆ ಊಟಕ್ಕೆ ಮತ್ತೆ ಇನ್ನೊಂದು ಏನೂ ಬ್ಯಾಡ್ ನೋಡ್ರಿ. ಅಷ್ಟು ರುಚಿ ಆಗುತ್ತಾ, ಗಟ್ಟಿನ ಆಗ್ಬಿಡುತ್ತೆ. ನಾಷ್ಟ ಮಾಡಿಲ್ಲ, ಸೊ ಇದನ್ನ ಊಟ ಮಾಡಕತ್ತೀವಿ ಈಗ. ಬರ್ರಿ ಊಟ ಮಾಡೋಣಂತ. ಮಸ್ತಾಗಿ ಊಟ ಆತ ನೋಡ್ರಿ. ಸದ್ಯಕ್ಕೆ ಚಹಾ ಮಾಡೀನಿ, ಕಡಕಾಗಿ ಚಹಾ ಕುಡಿಯೋಣ ಅಂತ ಬನ್ನಿ. ಮಸಾಲೆ ಖಾರದ ರೆಸಿಪಿ ಶೇರ್ ಮಾಡಂತ ಹೇಳಿರಿ ಕಮೆಂಟ್ನೊಳಗೆ. ಶೇರ್ ಮಾಡ್ತೀವಂತ, ನಾಳೆ ಮಾಡ್ಬೇಕಂತ ಅನ್ಕೊಂಡು ಮಸಾಲೆ ಖಾರನ. ಇವತ್ತನೇ ಒಂದು ಸ್ವಲ್ಪ ಅದಕ್ಕೆ ತಯಾರಿ ಮಾಡ್ಕೋಬೇಕ್ರಿ. ಮಮ್ಮಿ ಮಾಡ್ತಾರೆ, ನಾವೇನು ಹೆಚ್ಚು ಮಾಡಲ್ಲ. ಏನು ಮಾಡ್ತೀವಿ ಶರಮ್ ಅದಕ್ಕೆ? ಬೆಳ್ಳುಳ್ಳಿಗೆ ಬೆಳ್ಳುಳ್ಳಿ ಎಲ್ಲ ಪಲ್ಕ ಸುಲ್ದಾರಿ. ಗಡ್ಡಿ ಹೊಡೆದಿವಿ ಈಗ. ಬಿಸಿಲಾಗ ಇಡಬೇಕು ಈಗ. ಅಂದ್ರ ಬಿಸಿಲಾಗಿಟ್ಟಿರ್ತದ ಚೀಲ್ದ ಆಯ್ತು ಬಡದ್ಬಿಟ್ರೆ ಸೌದಿ ಹುಚ್ಚು ಬಿಡ್ತಾವ ನೋಡ್ರಿ. ಮಸ್ತ್ ಐತ್ರಿ ಬಿಸಿಲು ಕಡಕ್ಕಾಗಿ. ಚಂತನ ಅದೇ ಇವತ್ತನವ ಓಂ ಪುಟ್ಟ ಮುಕ್ಕೊಂಡ್ರಿ. ಒಂದು ಬಂದೈತಿ ಮೊನ್ನೆ ಹಾವೇನು ಚಹಾ ಕುಡಿಯೋಣ ಬರ್ರಿ. ಓಮಿ ಓಮಗುಂಡ ಓಂ ಡುಮ್ಮಿ. ಯಪ್ಪ ಬಿಸಿಲು ಅಂದ್ರೆ ಒಂದು ಸೌಂಡ್ ರಣ 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 ಬಿಸಿಲು ಐತಿ ನೋಡ್ರಿ ಸದ್ಯಕ್ಕೆ. ಶ್ರೀ ಪುಟ್ಟ ಕಿದರ್ಗೆ ಶ್ರೀ ಪುಟ್ಟ ಕುಟ ಶಾರಾಮಶ ಬತ್ನಾ. ಶ್ರೀಗಿ ಸ್ಕೂಲ್ಗೆ ಕ್ಯಾರಿ ವರ್ಷ ಯೂನಿಫಾರ್ಮ್ಗೆ ಅಳತಿ ಕೊಡಕ್ಕೆ ಮಮ್ಮಿ ಜೊತೆಗೆ ಶ್ರೀ ಹೋಗ್ಯಾನ್ರಿ. ಮಮ್ಮಿನೂ ಒಂದು ರೊಟ್ಟಿ ಊಟ ಮಾಡಿ ಬಜಾರ್ದಾಗ ಹೋಗ್ಯಾರ್ರಿ. ಇಂಥ ರಣ ಬಿಸಿಲ್ದೊಳಗೆ ಸಾಲಿಗೆ ಅರ್ಬಿ ಹಾಕ ಸಂಬಂಧ ಹೋಗ್ಯಾರ ನೋಡ್ರಿ ಸದ್ಯಕ್ಕೆ ಶ್ರೀ ಮತ್ತು ಮಮ್ಮಿ. ಇವ್ರು ಊಟ ಮಾಡಿ ಈಗ ಮನ್ಯಾಗ ಕುಂತೀವಿ. ಶ್ರೀ ಇದ್ನವ್ರು ಇವೇನು ತಳ ಮನೆಗೆ ಇರ್ತಿದ್ದಿಲ್ರಿ. ಈಗ ಗಣಿ 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 ತಿರ್ಗದ ನೋಡ್ರಿ ಬಿಸ್ಲಾಗ. ಇವ ಅಂತ ಮಮ್ಮಿ ಮಗ ರೀ. ಇವ ಮೆಮ್ಮಿ ಮೆಮ್ಮಿ. ಒಮ್ಮನ ಏನಾರು ಲೈಕ್ ಮಾಡ್ತೀರಿ, ಭಾಳ ಇಷ್ಟಪಡ್ತೀರಿ. ಮಮ್ಮಿ ಬೋಲ್. ಹಾಂ ಚಲೋ ಆಯ್ತು ನೋಡ್ರಿ. ಅವನ ಮಗ ರೀ ಇವ. ಎಳೆಬೇಡ ಬಿಡು, ಎಳೆಬೇಡ. ಎಮ್ಮಿ 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 ಡುಮ್ಮಿ ಡುಮ್ಮಿ. ಕೂದ್ಲ ಒಂದು ಸೌಂಡ್ ಜಿಗುಟ್ಟದಂಗಾಗ್ಯಾವ್ರಿ. ಸ್ವಲ್ಪ ಇವತ್ತು ಸಾಯಂಕಾಲ ಎಣ್ಣೆ ಹಚ್ಕೊಂಡು ನಾಳೆ ತಲೆ ಸ್ನಾನ ಮಾಡಿದ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ನೆಲಬೆಂಚಾಗ ಆ ಕಾರಂಜಿ ಒಳಗೆ ಕಲ್ಸ್ಕೊಂಡ್ಬಿಟ್ಟಿವಿ ತಲೆನ. ಅದಕ್ಕಂತೇಳಿ ಬೆವತಿದ್ದೊಂದು ಒಂಚೂರು ಅರ್ಧಂಬರ್ಧ ಎಣ್ಣೆ ಹಚ್ಕೊಂಡಿದ್ದು ಮತ್ತು ಆ ಥರ ನೀರಾಗ ಆಡಿದ್ದೆಲ್ಲ ಕೂಡಿ ಜಿಗಿ ಆಗ್ಬಿಟ್ಟು ಯಪ್ಪ ಕೂದಲ ನನಗೇ ಸೇರಿಕೆ ಬರ್ಲಾರ್ದಂಗೆ ಹಾಕತ್ಬಿಟ್ಟೈತಿ. ಕಂಫರ್ಟಬಲ್ ಅನ್ಸವಲ್ತ್ರಿ. ನೀರು ಬಂದಿದ್ದು ರೀ ನಾವು ಬರೋಕ್ಕಿಂತ ಮುಂಚೆನೇ. ನಿನ್ನಲ್ಲ ಮನ್ ಬಂದಿದ್ದು ಫ್ರೆಂಡ್ಸ್. ನಾವು ನಿನ್ನ ಊರಿಗೆ ಬಂದೀವಿ. ಮಮ್ಮಿ ನೀರು ತುಂಬಿಟ್ಟಾರ. ಪರಿ ಬಿಸಿಲು ಹೊಡಿತೈತಿ ನೋಡ್ರಿ. ಯಪ್ಪ ಯಪ್ಪ ರಣ ಬಿಸಿಲು ಸದ್ಯಕ್ಕೆ. ಫೋಟೋ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಫ್ರೆಂಡ್ಸ್. ಇದು ಯಾವಾಗಿಂದ ಅಂತೇಳಿ ನಿಮ್ಗೆ ಹೇಳ್ತೀನಿ. ಇದು ನೋಡ್ರಿ ನಾಣಪುರ ಡ್ಯಾಮ್ ರೀ. ಇದು ನನ್ನ ಮದುವೆ ಆಗಿ 1-2 ತಿಂಗಳು ಆಗೈತೇನೋ ಫ್ರೆಂಡ್ಸ. ಅವಾಗಿಂದ ನೋಡ್ರಿ ಇದು ಮಮ್ಮಿ ಫ್ರೆಂಡ್ ನೋಡ್ರಿ. ನಾಣಪುರ ಡ್ಯಾಮಿಗೆ ಹೋಗಿದ್ವಿ ನಾವು, ಮಾಮ ಅಕ್ಕ ನಾವು ಎಲ್ಲರೂ ನೋಡ್ರಿ. ಅಕ್ಕ ಎಷ್ಟು ಸ್ಲಿಮ್ ಅದ ನೋಡ್ರಿ. 3 ಮಕ್ಕಳು ಆಡ್ದು ಆಪ್ರೇಷನ್ ಮಾಡ್ಕೊಂಡಿದ್ಲು. ಸೃಷ್ಟಿ ಇಲ್ಲದಾಳ, ಭಾಗ್ಯ ಇಲ್ಲದಾಳ, ಚಿನ್ನು ಇಲ್ಲದಾನ. ನನ್ನ ಬಲ್ಯಕ್ಕೆ ನಿಂತ ನೋಡ್ರಿ ಚಿನ್ನು.
ನಮ್ಮ ಅಕ್ಕ 3 ಮಕ್ಳು ಅರ್ದಾಳ ಅಂದರು ಆಕಿನಕಿನ ಹೆಚ್ಚಿನ ಜವಾಬ್ದಾರಿ ನಮಗಿತ್ರಿ ನಾವು ಸಣ್ಣವ್ರಿದ್ದಾಗ. ನಾನು ಎಷ್ಟು ಸ್ಲಿಮ್ ಆಗದಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಅಕ್ಕ ಮಾಮ ಎಲ್ಲ ಕಡೆ ಹೋಗೋಕೆ ಬರೋಕೆ ಹುರುಪ್ ಪಾಡ್ರಿ, ಕರ್ಕೊಂಡು ತಿರ್ಗಾಡಬೇಕು ಹೆಂಡತಿನ ಮಕ್ಳು ಅನ್ನೋದು ಮಾಮಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ. ನಾನು ಮತ್ತು ರತ್ನ 2 ತಿಂಗಳಷ್ಟೇ ಖುಷಿಗೆ ಸ್ನೇಹಗ 2 ತಿಂಗಳು ಬರೋಕೆ 2 ತಿಂಗಳು ಖುಷಿ ದೊಡ್ಡಕಿ ಸ್ನೇಹ 2 ತಿಂಗಳು ಸಣ್ಣಕ್ಕೆ ನೋಡ್ರಿ. ಇಬ್ಬರದು ಕುಬ್ಸ ಒಮ್ಮೆ ಮಾಡಿದ್ರು. ನನ್ಗೆ 5ರಾಗಿತ್ತು 5 ಮಂತ್ ಪ್ರೆಗ್ನೆಂಟ್ ನಾನು. ನಮ್ಮ ಭಾರತನ 7 ಮಂತ್ ಪ್ರೆಗ್ನೆಂಟ್. ಆವಾಗ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ನೋಡ್ರಿ, ಚಿಕ್ಕಮ್ಮ ಮತ್ತು ಅಕ್ಕ ಇಬ್ಬರು ಸೇರಿ ಇದು ಕುಬ್ಸ ಮಾಡಿದ್ರು ನಮ್ಮಿಬ್ಬರಿಗೆ. ಹಾಗಾಗಿ ಸೀರೆನೂ ಕೂಡ ಸೇಮ್ ನೋಡ್ರಿ. ಇದು ಆಲಿಮಟ್ಟಿಗೆ ಹೋದಾಗಿದ್ದು ನೋಡ್ರಿ. ಹಂಗೆ ಇದು ನನ್ನ ಎಂಗೇಜ್ಮೆಂಟ್ ಫೋಟೋ ನೋಡ್ತಾ ಇರ್ಬೋದು ನೀವು. ಇದು ನನ್ನ ಎಂಗೇಜ್ಮೆಂಟಿನ ಫೋಟೋ. ಮಮ್ಮಿ ನೋಡ್ರಿ ಹೆಂಗೆ ದಪ್ಪದಾರ ಅವಾಗ. ಆಮೇಲೆ ಇದು ನೋಡ್ರಿ ರತ್ನನ ಎಂಗೇಜ್ಮೆಂಟಿನ ಫೋಟೋ ಫ್ರೆಂಡ್ಸ್. ಇದು ನನ್ನ ಎಂಗೇಜ್ಮೆಂಟಿನ ಫೋಟೋ. ನಮ್ಮ ಎಂಗೇಜ್ಮೆಂಟ್ನಾಗ ನಮ್ಮ ದೊಡ್ಡಪ್ಪರ ಇವ್ರು ನಮ್ಮ ಅಪ್ಪರ ಅಣ್ಣ. ಇವ್ರೇನೈತಿ ನನ್ನ ಬೀಗ್ತಾರ ಮಾಡಿಸ್ತಾರೆ ನೋಡ್ರಿ. ನಮ್ಮ ರತ್ನನ ಗಂಡಿಲ್ಲ, ಅವ್ರ ಸಾದರತ್ತಿ ಗಂಡ ನೋಡ್ರಿ. ನಮ್ಮ ರತ್ನನ ಎಂಗೇಜ್ಮೆಂಟ್ನಾಗ ಇನ್ನೊಬ್ರು ದೊಡ್ಡಪ್ಪರು ಇವರಪ್ಪರು ಅಣ್ಣ ತಮ್ಮ ನೋಡ್ರಿ. ಇವರಪ್ಪರು ಅಣ್ಣ ತಮ್ಮರು. ಮಾಂತೇಶಣ್ಣ ಅಂತ ಬರ್ತಾನೆ ನೋಡ್ರಿ, ಅವ್ರ ಅಪ್ಪರು ಇವರು. ಮಾಂತೇಶಣ್ಣ ಮತ್ತೆ ನಮ್ಮ ಮತ್ತೆ ಅಣ್ಣ ತಮ್ಮ. ಆವಾಗಿಂದು ಇದು ನೋಡ್ರಿ ಎಲ್ಲ ಹಿತ್ತಾಳಿ ಕೊಳಗಳೆಲ್ಲ ಹೆಂಗಿದ್ದು ನೋಡ್ರಿ. ಅವಾಗ ಯಾದಿ ತೊಗೊಳದ್ರಿ. ಇದು ಸುಷ್ಟಕ್ಕ ನೋಡ್ರಿ ಹೆಂಗದಳ ಚುಟ್ಟು ನೋಡ್ರಿ. ಆಲಿಮಟ್ಟಿ ಗಾರ್ಡನ್ ಅಂದಿದ್ದು ಯಾವ ಥರ ಚಂದ ಪೋಸ್ ಕೊಡಿಸಿ ಫೋಟೋ ತೆಗ್ಸಾರ ಮಮ್ಮಿ. ಇದು ಕೂಡ ಮಮ್ಮಿನೇ ನೋಡ್ರಿ. ಇದು ಕೂಡ ಮಮ್ಮಿನೇ. ನಮ್ಮ ಮನೆಯೊಳಗೆ ನಮ್ಮ ಫ್ಯಾಮಿಲಿ ಒಳಗೆ ಫೋಟೋ ಗೀಟೋ ಅಂದ್ರೆ ನಮಗೆ ಭಾಳ ಖುಷಿ ರೀ. ಅದೊಂಥರ ಮೆಮೊರಿಯಾಗಿ ಉಳ್ಕೊತಾವಲ್ಲ. ಸೊ ಆ ಕಾರಣಕ್ಕಾಗಿ ನಮಗೆ ಭಾಳ ಅಂದ್ರೆ ಭಾಳ ಮೊದಲಿಂದನೂ ನಮಗೆ ಪ್ರೀತಿ ಭಾಳ. ಇದ್ರಾಗ ನೋಡ್ರಿ ರತ್ನ ಯಜಮಾನ್ರು ಸೃಷ್ಟಿ ಮತ್ತು ಖುಷಿ ನೋಡ್ರಿ ಹೆಂಗದ. ಆಗಲಿ ಖುಷಿ ಅನ್ನೋದು ಇರ್ಬೇಕು ನೋಡ್ರಿ ಫ್ರೆಂಡ್ಸ್. ನಮ್ಮ ಲೈಫ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ, ನಮ್ಮ ಜೀವನ ನಾವು ಯಾವ ಥರ ಇಟ್ಕೊತೀವಿ ಅನ್ನೋದು ಇನ್ನೊಬ್ರಿಗಿಂತ ಹೆಚ್ಚಿಗೆ ನಮ್ಮ ಬಗ್ಗೆ ನಮಗೆ ಹೆಚ್ಚಿಗೆ ಪ್ರೀತಿ ಅಭಿಮಾನ ಇತ್ತಪ್ಪ ಅಂದ್ರೆ ನಮ್ಮ ಜೀವನ ಸುಖಿಯಾಗಿರ್ತೈತಿ. ಇನ್ನೊಬ್ಬರ ಬಗ್ಗೆ ನಾವು ಇದನ್ನು ಉಟ್ಕೊಂಡ್ರೆ ಅವ್ರು ಏನಾದರೂ ತಿಕ್ಕೊಂತಾರನೋ, ನಾವು ಇದನ್ನು ಮಾಡಿದ್ರೆ ಅವ್ರು ಏನಾದರೂ ಅನ್ಕೋತಾರನೋ ಅಂತೇಳಿ ಆ ಥರದ ಭಾವನೆಯೊಳಗೆ ನಾವು ನಡ್ಕೊತ ತಿಳ್ಕೊತ ಹೊಂಟ್ವಿ ಅಂದ್ರೆ ನಮ್ಮ ಜೀವನ ಅಂತರೂ ನಮ್ಮ ಕೈಯಾಗಿ ಇರಂಗಿಲ್ಲ ನೋಡ್ರಿ. ಯಾವಾಗಲೂ ಇನ್ನೊಬ್ಬರ ಬಗ್ಗೆನೇ ಇನ್ನೊಬ್ರದ್ದು ಮನಸ್ಸು ಮುರಿಬಾರ್ದು ಅಂತಲೇ ನಾವು ಎಲ್ಲ ಯಾವಾಗಾರು ಒಂದು ಟೈಮ್ನಾಗ ಮಾಡ್ಬೋದು. ಪ್ರತಿ ಟೈಮ್ದಾಗೂ ಕೂಡ ಅವರು ಅನ್ಕೋತಾರ, ಅವ್ರು ತಿಳ್ಕೊತಾರೆ ಅಂತೇಳಿ ನಾವು ಉಣ್ಣೋದು ಯಾವುದಾದ್ರೂ ಕೆಲಸ ಕಾರ್ಯ ಮಾಡೋದು ಈ ಥರದ್ದೆಲ್ಲ ಭಾಳ ಮಾಡೋಕ್ಕೆ ಹೋಗ್ಬಾರ್ದ್ರಿ. ನಮ್ದು ಎಷ್ಟು ಐತಲ್ಲ ನಮ್ಮದು ನಾವು ನೋಡ್ಕೋಬೇಕು. ಒಗ್ಗರಣೆ ಕೂಡ ಒಗ್ದೈತೆ ನೋಡ್ರಿ. ಇಲ್ಲಿ ಕಟ್ಟಿ ಮ್ಯಾಗೆ ತಂಪೈತಿ. ಬಾಂಡೆ ಒಗ್ಗರಣೆ ಎಲ್ಲ ಇಲ್ಲೇ ಮಾಡೈತಲ್ಲ, ಹಂಗಾಗಿ ತಂಪೈತಿ ನೋಡ್ರಿ. ಮುಕ್ಕೊಂಡ್ರೆ ನಿದ್ದಿನೇ ಬರ್ತೈತಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ನನ್ನ ಇನ್ನೊಂದು ಚಾನಲ್ಲು ಕೂಡ ಐತ್ರಿ, MK ಸವಿದೀಪು ಅಂತೇಳಿ. ದಯವಿಟ್ಟು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿರಿ. ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಚಾನಲ್ ನೋಡೋರು ಕೂಡ ಅದನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ ಫ್ರೆಂಡ್ಸ. ನನಗೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಸಿಕ್ಕಂಗಾಗುತ್ತೆ, ಹೆಲ್ಪ್ ಸಿಕ್ಕಂಗಾಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಸೀತಾಪತ್ತಲ್ಲಿ ಗಿಡ ಕಾಯಿಗಳಂತೂ ಜಗ್ಗೆಗೆವ್ರಿ, ವರ್ಲಾರ್ದ ನಿಂತಾವು. ಹಣ್ಣಾಗೋ ಟೈಮಿಗೆ ಮತ್ತೊಮ್ಮೆ ಬರ್ತೀವಿ ರೀ ಫ್ರೆಂಡ್ಸ್. ಆವಾಗ ಏನೈತಿ ಇದು ಮಾಡೋಕ್ಕೆ ಬರ್ತೈತಿ. ಇಲ್ಲಿನೂ ಕೂಡ ಆರಾಮ್ಸರಿ ಕುಂದ್ರಬೋದು ನೋಡ್ರಿ ಗಿಡದ ನೆರಳಿಗೆ. ಚೆನ್ನಾಗಂತ ಅನ್ನಿಸ್ತದೆ. ಎಷ್ಟು ಸೀರೆ ಒಗೋದಕ್ಕೆ ನೋಡ್ರಿ. ನಮ್ಮ ಮನ್ಯಾಗ ಬಾಡಿಗೆ ಇದ್ದಾರೋ ಎಲ್ಲ ಈ ಥರ ಸೀರೆಗಳೆಲ್ಲ ಒಗದು ಒಣಗ್ಯಾರ ನೋಡ್ರಿ. ಏನೊಂದು ಅರ್ಧ ತಾಸ್ನ್ಯಾಗ ಬೊಣಗ್ತಾವ ನೋಡ್ರಿ ಫ್ರೆಂಡ್ಸ್. ಅವ್ರ ಮನೆಗೆ ಯಾರೋ ತೀರ್ಕೊಂಡಿದ್ರಂತ ಹಂಗಾಗಿ ಒಗದು ಒಣಗ್ಯಾರ ನೋಡ್ರಿ. ಈ ಬ್ಲಾಗನ್ನು ನೋಡಿದ್ರಲ್ಲ, ನಿಮ್ಗೆ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ. ತಾಳಿ ಸರ ಅಂತರೂ ಸಿಕ್ಕಾಪಟ್ಟೆ ಜನ ಕೇಳಾಕತ್ತೀರಿ ಫ್ರೆಂಡ್ಸ್. ಸ್ಟಾಕ್ ಅವೈಲೇಬಲ್ ಇಲ್ಲ. ಈ ಥರದ್ದು ಕೂಡ ನಿಮ್ಗೆ ಬೇಕಾದ್ರೆ ಹೇಳ್ರಿ. ಇದು ಕೂಡ ಗ್ಯಾರಂಟಿನೇ ಬರ್ತೈತಿ. ಈಗ ಡೈಲಿ ಹಾಕೊಳಕತ್ತೆ ಎಷ್ಟು ದಿನ ಆಗಕ್ಕೆ ಬಂತು. ಈಗ ನೋಡ್ತಾ ಇರ್ಬೋದಲ್ಲ, ಬೆಳಗಾಗೋದಾಗಲಿ ಸ್ಕಿನ್ಗೆ ಏನಾದರೂ ತೊಂದರೆ ಆಗೋದಲ್ಲಿ ಏನೂ ಆಗೋಲ್ಲ. ಸೊ ಕರಿಮಣ್ಣಿನ ಕೂಡ ಚೆನ್ನಾಗಿ ಕಾಣಿಸ್ತೈತಿ. ಅದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ದೀರಿ, ನೋಡ್ತಾ ಇರ್ಬೋದು ನೀವು. ಕರಿಮಣ್ಣಿನ ತಾಳಿ ಹೆಂಗದವು ಕಮೆಂಟ್ ಮಾಡಿ ಹೇಳ್ರಿ. ಬ್ಲಾಗನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಥರದ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬೈ, ಟೇಕ್ ಕೇರ್. MK ಸವಿದೀಪು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಬಾಯ್.